ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ, ಯಾರಿಗೇ ಆಗಲಿ, ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ, ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ದೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ದೀನಿ, ಲವ್ ಬಗ್ಗೆ ಸಾಂಗ್ ಬರ್ದೀನಿ, ಮದರ್ ಬಗ್ಗೆ ಸಾಂಗ್ ಬರ್ದೀನಿ, ಅಣ್ಣ ತಮ್ಮ ಬಗ್ಗೆ ಸಾಂಗ್ ಬರ್ದೀನಿ. ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕಂಟೆಂಟ್ ಸಾಂಗ್ ಬರ್ದೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನನ್ನ ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರಾ. ಪ್ರೇಮ್ ಸಿನಿಮಾ ಬರ್ತಾನೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರಾ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುವಣೆಯಾಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ಲಿ ಹಾಕ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಂಗೂ ಮಾಡ್ಬೋದು, ಹೀಗೂ ಮಾಡ್ಬೋದು ಅಂತ. ಅದನ್ನು ನಾನು ಒಲಗರ ರೀತಿಯಲ್ಲಾಗಲಿ, ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಾನೆ ಆಗಲಿ, ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕಂದರೆ ಇವತ್ತಿನವರೆಗೆ ನಾನು ಮಾಡಿಲ್ಲ, ನಂಗೆ ಸಾಯೋವರೆಗೂ ನಾನು ಮಾಡೋದು ಇಲ್ಲ. ನನಗೆ ಅದು ಅವಶ್ಯಕತೆಯೂ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಸೊ ನನಗದು ಗೊತ್ತಿಲ್ಲ. ನನ್ನ ಅರ್ಥದ ಪ್ರಕಾರ ನನ್ನ ಬರೀಬೇಕಾದ್ರೆ ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದೆ. ನಾನು ಮೀಡಿಯಾ ಮುಂದೆನೂ ಅದನ್ನು ಹೇಳಿದೆ. ನಾನು ಆದರೂ ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಯಾರು ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ನಾನು ಒಬ್ಬ ಸಾಹಿತಿ ಆದಮೇಲೆ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಹಾಗೂ ಬರೀಬೇಕು, ಹೀಗೂ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ, ದಿಸ್ ಇಸ್ ಅ ಬಾಟಲ್ ಅದು. ಸೊ ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನನ್ನು, ನನ್ನ ಫ್ಯಾಮಿಲಿನ, ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ.